ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನನ್ನ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ವೇಳಾಪಟ್ಟಿ ಪ್ರಕಟ ಆಗಿದೆ. ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟ ಆಗಿದೆ. ಇನ್ನು ಫೈನಲ್ ಆಗಿ ಇನ್ನು ಅಪ್ಲೋಡ್ ಮಾಡಿಲ್ಲ ಅವರು, ಪ್ರಿ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಅವರು. ಸೊ ಹಾಗಾಗಿ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟ ಆಗಿದೆ. ನಾನು ನಿಮಗೆ ಇದರಲ್ಲಿ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಎಕ್ಸಾಮ್ ಯಾವ ಥರ ಇರುತ್ತೆ, ಏನು ಇಂಪಾರ್ಟೆಂಟ್ ಕ್ವಶನ್ಸು, ಹಾಗೆ ನೋಟ್ಸು, ಕ್ವಶನ್ ವಿತ್ ಆನ್ಸರು, ಓಲ್ಡ್ ಕ್ವಶನ್ ಪೇಪರ್ಸು ಎಲ್ಲದನ್ನು ನಾನು ನಿಮ್ಗೆ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ನಿಮಗೆ ಯಾವುದ್ರ ಬಗ್ಗೆನಾದ್ರೂ ಕೇಳಬೇಕು ಅಂತ ಅನಿಸಿದರೆ ಸೊ ಕಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೀನಿ, ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ಇವಾಗ ವೇಳಾಪಟ್ಟಿನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ನೋಡ್ಕೊಳ್ಳಿ, ನಾನು ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ್ಯಾವಾಗ ಅಂಥೇಳಿ. ಇದು ಈ ವೇಳಾಪಟ್ಟಿ ಇಂಗ್ಲೀಷು ಹಾಗೂ ಕನ್ನಡ ಎರಡರಲ್ಲೂ ಇದೆ. ಸೊ ಯಾರಿಗೆ ಇಂಗ್ಲೀಷ್ ಬೇಕೋ ಅವರು ಇಂಗ್ಲೀಷಲ್ಲೂ ಕೂಡ ನೋಡ್ಕೋಬೋದು, ಕನ್ನಡ ಯಾರಿಗೆ ಬೇಕೋ ಅವರು ಕನ್ನಡದಲ್ಲೂ ಕೂಡ ಇದನ್ನು ನೋಡ್ಕೋಬೋದು. ಸೊ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ. ಮಾರ್ಚ್ 2025 ದ್ವಿತೀಯ ಪಿ ಯು ಸಿ ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿ. ನೆನಪಿರಲಿ, ಇದು ತಾತ್ಕಾಲಿಕ ವೇಳಾಪಟ್ಟಿ, ಇದೇ ಫಿಕ್ಸ್ ಅಲ್ಲ. ಸೊ ನೆಕ್ಸ್ಟ್ ಅದು ಪೋಸ್ಟ್ಪಾನ್ ಆದರೂ ಆಗ್ಬೋದು ಅಥವಾ ಪ್ರೀಪೋನ್ ಆದರೂ ಆಗ್ಬೋದು. ಮತ್ತು ಎಕ್ಸಾಮ್ ಡೇಟ್ಗಳಲ್ಲಿ ವೇರಿಯೇಷನ್ ಆಗ್ಬೋದು. ಈಗ ಕನ್ನಡ ಒಂದಿನ ಇದ್ದಿದ್ದು ಹಿಂದೆ ಹೋಗ್ಬೋದು ಅಥವಾ ಮುಂದೆ ಬರ್ಬೋದು, ಆ ಥರ ವೇರಿಯೇಷನ್ ಆಗ್ಬೋದು. ಸೊ ಯಾವಾಗಲೂ ಅಪ್ಡೇಟ್ ಮಾಡ್ಕೋತಾ ಇರಿ. ಇದೇ ಪರ್ಮನೆಂಟ್ ವೇಳಾಪಟ್ಟಿ ಅಲ್ಲ. ಸೊ ಇನ್ನು ಮುಂದೆ ಕೊಡ್ತಾ ಹೋಗ್ತಾರೆ. ದಿನಾಂಕ 1/3/2025 ಶನಿವಾರ. ಕನ್ನಡ ಮತ್ತು ಅರಬಿಕ್ ವಿಷಯ ಸಂಕೇತ ಅಂದರೆ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು 01 ಕನ್ನಡ, ಅರಬಿಕ್ 011. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ. ಟೋಟಲ್ ಮಾರ್ಕ್ಸ್ 80. ಇದನ್ನೆಲ್ಲ ನಿಮಗೆ ಕಾಲೇಜಲ್ಲಿ ಹೇಳ್ಕೊಟ್ಟಿರ್ತಾರೆ, ಟೋಟಲ್ ಮಾರ್ಕ್ಸ್ ಇದೆಲ್ಲ. ನೆಕ್ಸ್ಟು 2/3/2025 ಎಕ್ಸಾಮ್ ಇರಲ್ಲ, ಭಾನುವಾರ. ನೆಕ್ಸ್ಟು 3/3/2025 ಸೋಮವಾರ. ವಿಷಯ ಗಣಿತ, ಶಿಕ್ಷಣಶಾಸ್ತ್ರ, ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ. ಕೋಡ್ ಬಂದ್ಬಿಟ್ಟು ಗಣಿತ 35, ಶಿಕ್ಷಣಶಾಸ್ತ್ರ 52, ತರ್ಕಶಾಸ್ತ್ರ 23, ವ್ಯವಹಾರ ಅಧ್ಯಯನ 27. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಟೋಟಲ್ ಸ್ಕೋರ್ 80. ನೆಕ್ಸ್ಟು 4/3/2025 ಮಂಗಳವಾರ. ವಿಷಯ ತಮಿಳು, ಕೋಡ್ ಸಂಖ್ಯೆ 4. ನೆಕ್ಸ್ಟು ತೆಲುಗು, ಕೋಡ್ ಸಂಖ್ಯೆ 5. ಮಲಯಾಳಂ, ಕೋಡ್ ಸಂಖ್ಯೆ 6. ಮರಾಠಿ, ಕೋಡ್ ಸಂಖ್ಯೆ 7. ಉರ್ದು, ಕೋಡ್ ಸಂಖ್ಯೆ 8. ಸಂಸ್ಕೃತ, ಕೋಡ್ ಸಂಖ್ಯೆ 9. ಫ್ರೆಂಚ್, ಕೋಡ್ ಸಂಖ್ಯೆ 12. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ನೆಕ್ಸ್ಟು 5/3/2025 ಬುಧವಾರ. ರಾಜ್ಯಶಾಸ್ತ್ರ, ಕೋಡ್ ಸಂಖ್ಯೆ 29. ಸಂಖ್ಯಾಶಾಸ್ತ್ರ, ಕೋಡ್ ಸಂಖ್ಯೆ 31. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ನೆಕ್ಸ್ಟು 6ನೇ ತಾರೀಕು 6/3/2025 ಗುರುವಾರ. ಪರೀಕ್ಷೆ ಇರೋಲ್ಲ. ಸೊ ನೆಕ್ಸ್ಟ್ 7/3/2025 ಶುಕ್ರವಾರ. ಇತಿಹಾಸ, ಕೋಡ್ ಸಂಖ್ಯೆ 21. ಭೌತಶಾಸ್ತ್ರ, ಕೋಡ್ ಸಂಖ್ಯೆ 33. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಇತಿಹಾಸದ್ದು ಟೋಟಲ್ ಸ್ಕೋರ್ ಬಂದು 80. ಭೌತಶಾಸ್ತ್ರದ್ದು ಟೋಟಲ್ ಸ್ಕೋರ್ ಬಂದು 70. ಹಾಗೆ ನೆಕ್ಸ್ಟ್ 8ನೇ ತಾರೀಕು 8/3/2025 ಹಿಂದಿ, ಕೋಡ್ ಸಂಖ್ಯೆ 3. ಸಮಯ
ಬೆಳಗ್ಗೆ 10ರಿಂದ ಮಧ್ಯಾಹ್ನ 1, ಟೋಟಲ್ ಸ್ಕೋರ್ 80. ನೆಕ್ಸ್ಟ್ 9/3/2025 ಭಾನುವಾರ, ಪರೀಕ್ಷೆ ಇರೋದಿಲ್ಲ, ರಜಾ ದಿನ. ನೆಕ್ಸ್ಟು 10ನೇ ತಾರೀಕು 10/3/2025 ಸೋಮವಾರ, ಐಚ್ಛಿಕ ಕನ್ನಡ ಕೋಡ್ ಸಂಖ್ಯೆ 16, ಲೆಕ್ಕಶಾಸ್ತ್ರ ಕೋಡ್ ಸಂಖ್ಯೆ 30, ಭೂಗರ್ಭಶಾಸ್ತ್ರ ಕೋಡ್ ಸಂಖ್ಯೆ 37, ಗೃಹ ವಿಜ್ಞಾನ ಕೋಡ್ ಸಂಖ್ಯೆ 67. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ನೆಕ್ಸ್ಟು 12/3/2025 ಬುಧವಾರ, ಮನಃಶಾಸ್ತ್ರ ಕೋಡ್ ಸಂಖ್ಯೆ 32, ರಸಾಯನಶಾಸ್ತ್ರ ಕೋಡ್ ಸಂಖ್ಯೆ 34, ಮೂಲಗಣಿತ ಕೋಡ್ ಸಂಖ್ಯೆ 75. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1, ಅಂದರೆ 1 ಗಂಟೆ ತನಕ. ನೆಕ್ಸ್ಟು 13ನೇ ತಾರೀಕು 13/3/2025 ಗುರುವಾರ, ಅರ್ಥಶಾಸ್ತ್ರ ವಿಷಯ ಸಂಕೇತ 22. ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ. ನೆಕ್ಸ್ಟು 14/3/2025 ಪರೀಕ್ಷೆ ಇರೋದಿಲ್ಲ, ಶುಕ್ರವಾರ ರಜಾ. ನೆಕ್ಸ್ಟು 15/3/2025 ಶನಿವಾರ, ಇಂಗ್ಲೀಷ್ ಕೋಡ್ ಸಂಖ್ಯೆ 2. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ನೆಕ್ಸ್ಟ್ 16/3/2025 ಭಾನುವಾರ, ರಜಾ ದಿನ, ಪರೀಕ್ಷೆ ಇರೋದಿಲ್ಲ. ನೆಕ್ಸ್ಟ್ 17/3/2025 ಸೋಮವಾರ, ಭೂಗೋಳಶಾಸ್ತ್ರ ಕೋಡ್ ಸಂಖ್ಯೆ 24, ಜೀವಶಾಸ್ತ್ರ ಕೋಡ್ ಸಂಖ್ಯೆ 36. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ನೆಕ್ಸ್ಟು 18/3/2025 ಮಂಗಳವಾರ, ಸಮಾಜಶಾಸ್ತ್ರ ಕೋಡ್ ಸಂಖ್ಯೆ 28. ನೆಕ್ಸ್ಟು ವಿದ್ಯುನ್ಮಾನ ಶಾಸ್ತ್ರ ಕೋಡ್ ಸಂಖ್ಯೆ 40, ಗಣಕ ವಿಜ್ಞಾನ ಕೋಡ್ ಸಂಖ್ಯೆ 41. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ನೆಕ್ಸ್ಟ್ 19/3/2025 ಬುಧವಾರ, ಹಿಂದೂಸ್ತಾನಿ ಸಂಗೀತ ಕೋಡ್ ಸಂಖ್ಯೆ 26. ನೆಕ್ಸ್ಟ್ ಮಾಹಿತಿ ತಂತ್ರಜ್ಞಾನ ಕೋಡ್ ಸಂಖ್ಯೆ 61. ನೆಕ್ಸ್ಟು ರೀಟೇಲ್ ಕೋಡ್ ಸಂಖ್ಯೆ 62, ಆಟೋಮೊಬೈಲ್ ಕೋಡ್ ಸಂಖ್ಯೆ 63, ಹೆಲ್ತ್ ಕೇರ್ ಕೋಡ್ ಸಂಖ್ಯೆ 64, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಕೋಡ್ ಸಂಖ್ಯೆ 25. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:15 ಸೊ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ಯಾರಿಗೆ ಇಂಗ್ಲೀಷ್ನಲ್ಲಿ ಬೇಕೋ ಅವರು ನಾನು ನೆಕ್ಸ್ಟ್ ಕಂಟಿನ್ಯೂದಲ್ಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಇಂಗ್ಲೀಷ್ದು. ಅಕಸ್ಮಾತ್ ಇಂಗ್ಲೀಷ್ದು ನಾನು ಎಕ್ಸ್ಪ್ಲೇನ್ ಮಾಡಬೇಕು, ಓದಿ ಹೇಳಬೇಕು ಅನ್ನೋದಾದರೆ ನನಗೆ ಕಾಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ವಿಡಿಯೋಗಳನ್ನ ನೀವು ನೋಡಬೇಕು, ನಾನು ಅಪ್ಲೋಡ್ ಮಾಡಿದಾಗ ನೀವು ನೆಕ್ಸ್ಟ್ ವಿಡಿಯೋ ನೋಡಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಮಾತ್ರ ನಾನು ನಿಮಗೆ ನೆಕ್ಸ್ಟು ನೋಟಿಫಿಕೇಷನಲ್ಲಿ ಬರುತ್ತೆ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತೇಳಿ. ಆವಾಗ ನೀವು ಓಪನ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ಇನ್ಮೇಲೆ ನಾನು ನಿಮಗೆ ಕ್ವಶನ್ ಪೇಪರ್ಸು, ಇಂಪಾರ್ಟೆಂಟ್ ಕ್ವಶನ್ಸು, ಹಾಗೆ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಎಕ್ಸಾಮಲ್ಲಿ ಏನೇನೆಲ್ಲ ಇರುತ್ತೆ, ಏನೇನು ತೊಗೊಂಡೋಗಬೇಕು, ಏನೇನು ಪ್ರಿಪೇರ್ ಮಾಡ್ಕೋಬೇಕು, ಹೇಗೆ ಓದಬೇಕು, ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದನ್ನ ಎಲ್ಲನೂ ನಾನು ನಿಮಗೆ ಒನ್ ಬೈ ಒನ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆಲ್ಲನೂ ಹೇಳ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋಗಳನ್ನ ನೋಡ್ತಾ ಇರಿ, ನನ್ನ ವಿಡಿಯೋಗಳನ್ನ. ಸೊ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅಕಸ್ಮಾತ್ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತ ಅಂದರೆ ತಿಳಿಸಿ, ಪರವಾಗಿಲ್ಲ, ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಪೂರ್ತಿ ನೋಡಿ. ಧನ್ಯವಾದಗಳು.